ಪಾಕಿಸ್ತಾನಕ್ಕೆ ಜಲಗಂಡಾಂತರ ಫಿಕ್ಸ್. ರಾವಿ ನದಿಗೆ ಭಾರತದ ಅಣೆಕಟ್ಟು ರೆಡಿ. ಪಾಕಿಸ್ತಾನದ ಪಾಲಿಗೆ ಈ ಬೇಸಿಗೆ ಭೀಕರವಾಗಿರಲಿದೆ. ಪಾಕಿಸ್ತಾನಕ್ಕೆ ಜಲಗಂಡಾಂತರ ಫಿಕ್ಸ್. ರಾವಿ ನದಿಗೆ ಅಡ್ಡಲಾಗಿ ಶಹಾಪುರ ಕಂಡಿ ಅಣೆಕಟ್ಟು ಪೂರ್ಣಗೊಂಡಿದೆ. ಅನಿಯಂತ್ರಿತವಾಗಿ ಹರಿತಾ ಇದ್ದ ನೀರಿಗೆ ಈಗ ಭಾರತ ಕತ್ತರಿ ಹಾಕುವ ಮೂಲಕ ಪಾಕಿಸ್ತಾನಕ್ಕೆ ನರಿ ಬುದ್ಧಿಯ ರಾಷ್ಟ್ರ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡುವುದಕ್ಕೆ ಮುಂದಾಗಿದೆ ಭಾರತ. ಪಾಕ್ ಪ್ರಾಂತ್ಯದಲ್ಲಿ ಶುರುವಾಗಲಿದೆ ಇನ್ಮುಂದೆ ಬರಗಾಲದ ಭೀತಿ. ಸಿಂಧೂ ಜಲ ಒಪ್ಪಂದದ ಎಫೆಕ್ಟ್ ಯಾವ ರೀತಿ ತಟ್ಟುತ್ತೆ ಅಂತಂದ್ರೆ, ಉಗ್ರರ ದಾಳಿಗೆ ಜಲ ಅಸ್ತ್ರದ ಮೂಲಕವೇ ಭಾರತ ಪ್ರತ್ಯುತ್ತರವನ್ನು ನೀಡಲಿಕ್ಕೆ ಮುಂದಾಗಿದೆ. 32,000 ಹೆಕ್ಟೇರ್ಗೂ ಅಧಿಕ ಭೂಮಿಗೆ ನೀರು ಹರಿತಾ ಇತ್ತು. ಪಾಕಿಸ್ತಾನದ 32,000 ಹೆಕ್ಟೇರ್ ಭೂಮಿಗೆ ನೀರು ಹರಿತಾ ಇತ್ತು. ಭಾರತದ ರೈತರಿಗೆ ಈಗ ರಾವಿ ನದಿಯ ನೀರಿನ ಭಾಗ್ಯ ಸಿಗುತ್ತೆ ಇನ್ಮುಂದೆ. ಆದರೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಮಾತ್ರ ಆ 32,000 ಹೆಕ್ಟೇರ್ ಭೂಮಿಗೆ ನೀರಿಲ್ಲದಂತಾಗಿ ಹನಿ ನೀರಿಗೂ ತತ್ವಾರ ಪಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಜನ ವಿಲವಿಲ ಅಂತ ಒದ್ದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವುದಂತೂ ಗ್ಯಾರಂಟಿ. ಪಾಕಿಸ್ತಾನಕ್ಕೆ ನೀರು ಸ್ಥಗಿತಗೊಳಿಸಿ ಹಠಕ್ಕೆ ಬಿದ್ದ ಭಾರತ ಈ ವೇಳೆ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಲಿಕ್ಕೆ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಜಲಗಂಡಾಂತರ ಈ ಮೂಲಕ ಎದುರಾಗುವುದಂತೂ ಫಿಕ್ಸ್. ಯಾಕೆಂದರೆ ಭಾರತದ ಮೇಲೆ ಪದೇ ಪದೇ ನೆತ್ತರೋಕುಳಿಯನ್ನು ಹರಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕುವಂಥ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಲಿಕ್ಕೆ ಮುಂದಾಗಿರುವಂಥ ಭಾರತ ಪಾಕಿಸ್ತಾನಕ್ಕೆ ದೊಡ್ಡ ರೀತಿಯಲ್ಲಿ ಪೆಟ್ಟು ಕೊಡಲಿಕ್ಕೆ ಮುಂದಾಗಿದೆ. ಅದು ಹೇಗೆ ಅಂದರೆ, ರಾವಿ ನದಿಗೆ ಅಡ್ಡಲಾಗಿ ಶಹಾಪುರ ಕಂಡಿ ಅಣೆಕಟ್ಟು ಪೂರ್ಣಗೊಂಡಿದ್ದು ಪಾಕ್ ಪಾಲಿಗೆ ಮಾರ್ಚ್ 31 ಡೆಡ್ಲೈನ್ ಆಗಿದೆ. ಅನಿಯಂತ್ರಿತವಾಗಿ ಪಾಕಿಸ್ತಾನಕ್ಕೆ ಹರಿತಾ ಇದ್ದಂಥ ನೀರಿಗೆ ಭಾರತ ಕತ್ತರಿ ಹಾಕಿದೆ. ಜಮ್ಮು ಕಾಶ್ಮೀರದ ಕಥುವಾ ಸಾಂಬಾದಲ್ಲಿ ಇನ್ಮುಂದೆ ಸಮೃದ್ಧಿ ರಾವಿ ನದಿಯ ನೀರನ್ನು ಬಳಸ್ಕೊಳ್ಬಹುದು ನಮ್ಮ ದೇಶದ ಜನ, ಆ ಭಾಗದ ಜನತೆ. ಪಾಕ್ ಪ್ರಾಂತ್ಯದಲ್ಲಿ ಇನ್ಮುಂದೆ ಬರಗಾಲದ ಭೀತಿ ಆವರಿಸುವುದಂತೂ ಬಹುಸ್ಪಷ್ಟ. ಇದೆಲ್ಲವೂ ಸಿಂಧೂ ಜಲ ಒಪ್ಪಂದದ ಎಫೆಕ್ಟ್. ಉಗ್ರರ ದಾಳಿಗೆ ಜಲಾಸ್ತ್ರದ ಮೂಲಕವೇ ಭಾರತ ತಿರುಗೇಟನ್ನು ಕೊಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.